ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಹಿಲ್ಸ್ಗೆ ಹೋಗ್ತಾ ಇದ್ದೀನಿ. ಇದು ಬೆಂಗಳೂರಿಂದ ಬರೀ 30 ಕಿಲೋಮೀಟರ್ ಅಂತರದಲ್ಲಿರುವಂಥ ಹಿಲ್ಸ್. ಹಾಗೆ ಹೊಸೂರಿಂದ 3 ಕಿಲೋಮೀಟರ್ ದೂರದಲ್ಲಿದೆ ಅಷ್ಟೇ. ಈ ಹಿಲ್ಸ್ನ ಬ್ರಹ್ಮ ಹಿಲ್ಸ್ ಅಂತಲೇ ಕರೀತಾರೆ. ತುಂಬ ಪುರಾತನ ದೇವಸ್ಥಾನ ಇದೆ ಇಲ್ಲಿ. ಹಾಗೆ ಇದನ್ನು ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿರೋ ಜಾಗ ಅಂತಲೇ ಹೇಳೋದು. ಇದು ಹೊಸೂರಿಂದ ರಾಯಕೋಟೆ ಮೇನ್ ರೋಡಲ್ಲಿ ಹೋಗಿ ಅಲ್ಲಿ ಯಾರಿಗಾದ್ರೂ ಕೇಳಿದ್ರೂ ಹೇಳ್ತಾರೆ ಬ್ರಹ್ಮ ಹಿಲ್ಸ್ಗೆ ಹೋಗೋದಕ್ಕೆ ದಾರಿ, ಅಥವಾ ಈ ಥರ ಬೋರ್ಡ್ ಕೂಡ ಬರೆದಿದೆ. ರಾಯಕೋಟೆ ಮೇನ್ ರೋಡಿಂದ ಹೋಗಿ ನೀವು ಫಸ್ಟ್ ಲೆಫ್ಟ್ ತೊಗೊಂಡ್ರೇ ಕಾಣಿಸುತ್ತೆ ಹಿಲ್ಸ್. ಹೊಸೂರು ಮೇನ್ ರೋಡಿಂದ ರಾಯಕೋಟೆ ಮೇನ್ ರೋಡಿಗೆ ಹೋಗ್ಬಿಟ್ಟು ಫಸ್ಟ್ ರೈಟ್ ತೊಗೊಂಡ್ರೆ ಈ ಥರ ಅಶೋಕ ಪಿಲ್ಲರ್ ಇದೆ. ಅಶೋಕ ಪಿಲ್ಲರಿಂದ ಒಂದು 200 ಮೀಟರ್ ಅಷ್ಟು ಒಳಗಡೆ ಹೋದ್ರೇ ಕಾಣಿಸುತ್ತೆ. ಇದು ಬ್ರಹ್ಮ ಹಿಲ್ಸ್ಗೆ ಹೋಗೋದಕ್ಕೆ ದಾರಿ ಬರೆದಿರುತ್ತೆ. ಹಾಗೆ ಮೇಲೆ ಹೋದ್ರೇ ಬ್ರಹ್ಮ ಹಿಲ್ಸ್ ಇರೋದು. ಅಲ್ಲಿ ಕಾರ್ ಪಾರ್ಕಿಂಗ್ ಇರ್ಬೋದು, ಎಲ್ಲದಕ್ಕೂ ಫ್ರೀಯಾಗಿ ಜಾಗ ಇದೆ. ತುಂಬ ಹಳೆಯ ದೇವಸ್ಥಾನ. ಹಾಗೆ ಇಲ್ಲಿ ಒಂದು ದೇವಿಯ ದೇವಸ್ಥಾನ ಇದೆ. ತುಂಬ ಉಗ್ರವಾದ ದೇವಿ ದೇವಸ್ಥಾನ ಇದೆ. ನೀವು ಅಂದ್ಕೊಂಡಿದ್ದನ್ನು ಇಲ್ಲಿ ಬೇಡ್ಕೊಂಡು ಬಂದರೆ ನಿಜವಾಗ್ಲೂ ಇಲ್ಲಿ ನೆರವೇರುತ್ತೆ ಅಂತಲೇ ಹೇಳ್ತಾರೆ. ಫಸ್ಟು ದೇವಿಯ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾವು ಗುಹೆಗೆ ಹೋಗೋಣ. ಗುಹೆ ಒಳಗಡೆನೂ ದೇವಸ್ಥಾನ ಇದೆ. ದೇವಿ ದೇವಸ್ಥಾನ ಪಕ್ಕದಲ್ಲೇ ನಿಮಗೆ ಪೂಜೆ ಸಾಮಗ್ರಿಗಳು ಸಿಗುತ್ತೆ. ಅಲ್ಲಿ ಲಿಂಬೆಹಣ್ಣನ್ನು ಕೂಡ ಕೊಡ್ತಾರೆ. ನೀವು ದೃಷ್ಟಿ ತೆಗೆದುಬಿಟ್ಟು ಈ ತ್ರಿಶೂಲಕ್ಕೆ ಲಿಂಬೆಹಣ್ಣನ್ನು ಚುಚ್ಚಬೇಕು. ಈ ಥರ ಮಾಡೋದ್ರಿಂದ ನಿಮಗೆ ಯಾವುದೇ ಥರ ದೃಷ್ಟಿ ಇದ್ರೂ ನಿವಾರಣೆ ಆಗುತ್ತೆ. ದೇವಿ ದೇವಸ್ಥಾನ ಒಳಗಡೆ ನಾನು ವಿಡಿಯೋ ಮಾಡೋದಕ್ಕೆ ಆಗಿಲ್ಲ, ಕಾರಣ CC ಕ್ಯಾಮ್ರಾ ಇರೋದ್ರಿಂದ. ಬ್ರಹ್ಮ ಹಿಲ್ಸ್ನ ವಿಶೇಷ ಅಂದರೆ ಇದೇ ದೇವಸ್ಥಾನ. ಗುಹೆ ಒಳಗಡೆ ಶಿವ ಹಾಗೆ ಪಾರ್ವತಿ ನೆಲೆಸಿರೋದು. ಈ ದೇವಸ್ಥಾನ ಹೊರಗಡೆ ನಿಂತ್ಕೊಂಡು ದಿಕ್ಕನ್ನು ಗುರುತಿಸ್ಬೋದು. ಆದರೆ ದೇವಸ್ಥಾನ ಒಳಗಡೆ ಹೋಗಿ ನೀವೇನಾದರೂ ಮೊಬೈಲ್ನಲ್ಲಿ ದಿಕ್ಕನ್ನು ಹಾಕಿದರೆ ನಿಮಗೆ ಅದಲು ಬದಲಾಗಿ ಕಾಣಿಸುತ್ತೆ. ಅಂದರೆ ಅಷ್ಟು ಪವಾಡ, ಅಷ್ಟು ಶಕ್ತಿ ಇರೋ ದೇವಸ್ಥಾನ ಇದು. ಹಾಗೆ ನಿಂತ್ಕೊಂಡು ಹೋಗೋದಕ್ಕಾಗಲ್ಲ, ಬಕ್ಕೊಂಡೇ ಹೋಗಬೇಕು ದೇವಸ್ಥಾನ ಒಳಗಡೆ ಶಿವ ಹಾಗೆ ಪಾರ್ವತಿ ದೇವಿಯ ವಿಗ್ರಹನ ಸ್ಥಾಪನೆ ಮಾಡಿದ್ದಾರೆ. ತುಂಬ ಉಗ್ರವಾಗಿದೆ. ಹಾಗೆ ದೇವಸ್ಥಾನ ತುಂಬ ವಿಶೇಷವಾಗಿದೆ. ನೋಡಿ, ಕಲ್ಲು ಬಂಡೆಗಳ ಮಧ್ಯೆ ದೇವರು ನೆಲೆಸಿರುವಂಥದ್ದು. ದೇವರು ಎಷ್ಟು ಶಕ್ತಿ ಅಂದರೆ ಒಳಗಡೆ ಹೋಗಿ ನಿಂತ್ಕೊಂಡು ನೀವು ದಿಕ್ಕನ್ನು ನೋಡ್ತೀರಾ ಅಂದರೆ ನಿಮಗೆ ದಿಕ್ಕನ್ನೇ ಬದಲಾಯಿಸುತ್ತೆ. ಅಷ್ಟು ಪವರ್ಫುಲ್ ದೇವರು. ನೀವು ಯಾರಾದರೂ ಈ ದೇವಸ್ಥಾನಕ್ಕೆ ಭೇಟಿ ಮಾಡಬೇಕಂದ್ರೆ ಹೋಗಿ ಬರ್ಬೋದು. ಹೊಸೂರಿಂದ ಬರೀ 3 ಕಿಲೋಮೀಟರ್ ಅಂತರದಲ್ಲಿದೆ. ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.